ಫ್ರೆಂಡ್ಸ್, ಇದೊಂದು ನಮ್ಮದು ಹಳೆ ಲೈನಲ್ಲಿ ಆನೆಕಲ್ ರೇಗ್ದಾರ್ ಗಂಡು, ಆನೆಕಲ್ ರೇಗ್ದಾರ್ ಹೆಣ್ಣು. ಎರಡಕ್ಕಿಂತ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಹಳೆಯ ಹಕ್ಕಿಗಳು ಅಗ್ಲ ಎದೆ ಇರುತ್ತೆ, ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. ಗಂಡು ನೋಡ್ಬೋದು ಸಿಕ್ಕಾಪಟ್ಟೆ ಉಗ್ರ ಮೇಲೆ ನಡೆಯುತ್ತೆ. ಹೆಣ್ಣು ಕ್ವಾಲಿಟೀಸು ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ಈ ಜೊತೆಗೆ ಪಟ್ಟಗಳು ಬಾಜಿ ಬಂದ್ಬಿಟ್ಟು ಒಂದೊಂದು ಪಟ್ಟಗಳು 3 ರಿಂದ 4 ಬಾಜಿ ಇರುತ್ತೆ, ಒಂದೊಂದು ಪಟ್ಟಗಳು 6 ರಿಂದ 8 ಬಾಜಿ ಬರುತ್ತೆ. ಪಲ್ಲ ಬಂದ್ಬಿಟ್ಟು 20 ನಿಮಿಷ ಒಂದೊಂದು ಪಟ್ಟಗಳು ಹೋಗುತ್ತೆ, ಒಂದೊಂದು ಪಟ್ಟಗಳು 30 ರಿಂದ 40 ನಿಮಿಷ ಪಲ್ಲ ಔಟ್ ಬರುತ್ತೆ. ದೂರಪರ ಸಿಕ್ಕಾಪಟ್ಟೆ ಔಟ್ ಬರುತ್ತೆ. ಈ ಲೈನ್ಗಳಲ್ಲಿ ಏನಂದರೆ ಚೋರಿಯಲ್ಲೂ ಅಷ್ಟೇ ಒಳ್ಳೆ ಚೋರಿ ಲೈನ್ ಇರುತ್ತೆ. ಹಕ್ಕಿ ಎಷ್ಟೇ ದೂರ ಪರ ಹೋಗ್ಬಿಟ್ಟು ಬಂದ್ರೂ ಮನೇನ ಅಂತೂ ಮಿಸ್ ಮಾಡಲ್ಲ. ಮತ್ತು ಫಿನಿಷಿಂಗು ಅಷ್ಟೇ, ಒಂದೊಂದು ಪಟ್ಟಗಳು ಜಿಪ್ಪಿ ಹೊಡ್ಕೊಂಡು ಫಿನಿಷ್ ಮಾಡುತ್ತೆ, ಒಂದೊಂದು ಪಟ್ಟಗಳು ಛತ್ರಿ ಹತ್ರ ಬಂದಂಗೆ ಬಾಜಿ ಮಾಡ್ಕೊಂಡು ಗೆಟ್ಲಿ ಮಾಡ್ಕೊಂಡು ಫಿನಿಷಿಂಗ್ ಮಾಡುತ್ತೆ. ಈ ಲೈನಲ್ಲಿ ತುಂಬ ಒಳ್ಳೆ ಆಟ ಇದೆ. ತುಂಬ ಜನಕ್ಕೆ ಕೊಟ್ಟಿದ್ದೀನಿ, ತುಂಬ ಸತಿ ಕೊಟ್ಟಿದ್ದೀನಿ ನಾನು. ಪಟ್ಟಗಳ ಪರ್ಫಾರ್ಮೆನ್ಸ್ ಅಷ್ಟೇ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸು ನೋಡ್ಬೋದು. ಎರಡಕ್ಕಿಂತ ನಿಂತ್ಕೊಳ್ಳೋ ಶೇಪು ಸ್ಟೈಲೆಲ್ಲ ಕ್ಲಾಸ್ 1 ಆಗಿರುತ್ತೆ. ಆನೆಕಲ್ ರೇಗ್ದಾರಲ್ಲಿ ಹಳೆ ಲೈನಲ್ಲಿ ಬಂದ ಜೊತೆ ಇದು. ಗಂಡು ನೋಡ್ಬೋದು ಹೆಂಗಿದೆ ಅಂತ, ಹೆಣ್ಣು ನೋಡ್ಬೋದು ಯಾವ ಟೈಪಲ್ಲಿದೆ ಅಂತ. ಕ್ವಾಲಿಟೀಸ್ ತುಂಬ ಚೆನ್ನಾಗಿರುತ್ತೆ ಎರಡಕ್ಕಿನೂ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 6,000 ರೂಪಾಯಿ ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಪಟ್ಟ ಟೈಮಿಂಗ್ ಬಂದ್ಬಿಟ್ಟಿದ್ದಲ್ಲಿ ಒಂದು 4 ಕಲ್ಲಿ 5 ಕಲ್ಲಿ ಹಿಂಗೆ ಪಟ್ಟಗಳನ್ನ ಬಿಡ್ಕೊಂಬಂದರೆ ನೀವು ಒಂದು 7ನೇ ಕಲ್ಲಿ 8ನೇ ಕಲ್ಲಿಗೆಲ್ಲ 6 ರಿಂದ 7 ಗಂಟೆ ಮೇಲೆ ಬರುತ್ತೆ. ದಸ್ತ ಆದಂಗೆ ಹಕ್ಕಿಗಳದ್ದು ಟೈಮಿಂಗು ಇನ್ನೂ ಜಾಸ್ತಿ ಆಗುತ್ತೆ. ಇವೆಲ್ಲ ಏನಂದರೆ ಬಾಜಿ ಮಾಡೋ ತನಕ ವೆಯ್ಟ್ ಮಾಡಬೇಕು. ಬಾಜಿ ಮಾಡಿ ಸ್ಟಾರ್ಟ್ ಆಗಿದ ತಕ್ಷಣ ಗಟ್ಟಿ ಬಾಜಿ ಸ್ಟಾರ್ಟ್ ಆದಾಗೇ ಪಟ್ಟಗಳು ಟೈಮಿಂಗು ಆಟೋಮೆಟಿಕ್ಕಾಗಿ ಟೈಮಿಂಗು ರೈಸ್ ಹಾಕ್ಕೊಂಬರುತ್ತೆ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ಯಾರಿಗೆ ಬೇಕಂದ್ರೂ ಪರ್ಚೇಸ್ ಮಾಡ್ಕೊಬೋದು. ಆನೆಕಲ್ ರೇಗ್ದಾರಲ್ಲಿ ಹಳೆ ಹಕ್ಕಿಗಳಲ್ಲಿ ಬಂದ ಜೊತೆ. ಫ್ರೆಂಡ್ಸ್, ಇವಾಗ ಆನೆಕಲ್ ರೇಗ್ದಾರಲ್ಲಿ ಗಂಡು ತೋರಿಸ್ದೆ. ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ ತಿರಿ ಬರುತ್ತೆ, ಉದ್ದ ತಿರಿ ಬರುತ್ತೆ. ತಿರಿಗಳೆಲ್ಲ ಹೊಡೆದಿದ್ದೀವಿ. ಬ್ರೀಡಿಂಗ್ ಪರ್ಪಸ್ ಅಕ್ಕಿ ಇದು. ಕೆಂಪು ಛಾಯೆ ನೋಡ್ಬೋದು. ಇಲ್ಲಿ ಕೆಂಪು ಛಾಯೆ ಅನ್ನೋದು 2 ಸೈಡೂ ಚೆನ್ನಾಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ. ತಿರಿ ನೋಡ್ಬೋದು. ಇಲ್ಲಿ ಸಖತ್ ಚೂಪಾಗಿರುತ್ತೆ, ಉದ್ದ ಇರುತ್ತೆ. ಲೆಂತ್ ವೈಸು ನೋಡ್ಬೋದು. ಚಡಿ ಶೇಪಲ್ಲಿರುತ್ತೆ, ಅಗ್ಲ ಎದೆ ಇರುತ್ತೆ. ಇಲ್ಲಿ ನೋಡ್ಬೋದು ಶೇಪು, ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಲೈಟಾಗಿ ಬಾದಾಮಿ ಶೇಡ್ ಕಣ್ಣದಿರುತ್ತೆ. ಇಲ್ಲಿ ನೋಡ್ಬೋದು ಕಲರ್ ಕ್ವಾಲಿಟೀಸು. ಬಾದಾಮಿ ಶೇಡ್ ಕಣ್ಣದಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ಲು ಹರಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು. ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಇರುತ್ತೆ, ಹಾರಿಸ್ಕೊಳ್ಳೋ ಕಣ್ಣು ಈ ಗಂಡಲ್ಲಿ ತುಂಬ ಜಾಸ್ತಿ ಇರುತ್ತೆ. ಅಗ್ಲ ಪುತ್ಲಿ ಇದೆ. ಪ್ರತಿಯೊಂದು ಪಟ್ಟಾನು ಇದರಲ್ಲಿ ಮೀಡಿಯಮ್ ಕೈ ಆಟ ಇರುತ್ತೆ. ದೂರ ಪರ ಹೋದಾಗ ಮಾತ್ರ ಸ್ವಲ್ಪ ಮೇಲ್ಕೈ ಆಗುತ್ತೆ, ಇಲ್ಲಾಂದರೆ ಫುಲ್ಲು ಮೀಡಿಯಮ್ ಕೈ ಆಟ ಇರುತ್ತೆ. ಜಾತಿ ಮಾಡ್ಕೊಳ್ಳೋಕ್ಕೆ ಹಾರಿಸ್ಕೊಳ್ಳೋಕ್ಕೆ ಎರಡಕ್ಕೂ ಹೆವಿ ಇರುತ್ತೆ ಕಣ್ಣಲ್ಲಿ ಕ್ವಾಲಿಟೀಸು. ರಿಂಗ್ ನಂಬರ್ 1085. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಹೆಣ್ಣು ತೋರಿಸ್ತೆ. ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ. ಇದರಲ್ಲಿ ಇನ್ನೊಂದು ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಬಾಲ ಅಲ್ಲಿ ಇದೂ ಕೆಂಪು ಬಂದಿದೆ. ಹಳೆ ಲೈನ್ ಮಾಡಿಸಿರೋದಕ್ಕೆ ಇದು ನೋಡ್ಬೋದು. ಆಲ್ಮೋಸ್ಟ್ ಬಿಳಿ ಬರುತ್ತೆ. ಇದರಲ್ಲಿ ಕೆಂಪಿದೆ. 2 ಸೈಡು ನೋಡ್ಬೋದು ಕೆಂಪಿದೆ. ಮತ್ತು ಬಾಲ ಹಿಂಗೆ ಉಲ್ಟಾ ಇಟ್ಟರೆ ಅಷ್ಟೇ ನೋಡ್ಬೋದು. ಇಲ್ಲಿ ಫುಲ್ಲು ಕೆಂಪು ಛಾಯೆ ತುಂಬ ಚೆನ್ನಾಗಿ ಬಂದಿದೆ. ಈ ಕ್ವಾಲಿಟೀಸು ಒಂದೊಂದು ಸತಿ ಹಳೆ ಹಕ್ಕಿಗಳು ಬಿಚ್ಕೊಂಬರುತ್ತೆ. ಈ ಹೆಣ್ಣಲ್ಲಿ ಬಿಚ್ಕೊಂಬಂದಿದೆ. ಅದು ಚುಪ್ತಿರಿ, ಉದ್ದಾತಿರಿ, ಲಾಲ್ ಕಟ್ಟು ನೋಡ್ಬೋದು. ಚೆನ್ನಾಗಿದೆ. ವೈಬ್ರೇಷನ್ನು ಚೆನ್ನಾಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ. ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ಕೆಂಪು ಛಾಯೆ ಇದಕ್ಕೂ ನೋಡ್ಬೋದು ಚೆನ್ನಾಗಿ ಬಂದಿದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ತುಂಬ ಚೆನ್ನಾಗಿದೆ ಈ ಹೆಣ್ಣಲ್ಲಿ ಕ್ವಾಲಿಟೀಸು. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಗಂಡು ಬಂದುಬಿಟ್ಟು ಬ್ರೀಡರೇಷನ್ ಜಾಸ್ತಿ ಇತ್ತು, ಅದಕ್ಕೆ ಹೆಣ್ಣಲ್ಲಿ ಫ್ಲೈಯರೇಷನ್ ಜಾಸ್ತಿ ಮಾಡಿದ್ದೀವಿ. ಹಿಂಗೆ ಮ್ಯಾಚ್ ಮಾಡಿರೋದು. ಪಟ್ಟಗಳು ಅಷ್ಟೇ ನಿಮಗೆ ಒಳ್ಳೆ ಲಾಂಗ್ ಟೈಮ್ ಬರುತ್ತೆ. ಈ ಜೊತೆಗೆ ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ತುಂಬ ಚೆನ್ನಾಗಿ ಮಾಡುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹರ್ಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕಣ್ಣು ಪೂರ್ತಿ ಕ್ರ್ಯಾಕ್ಸು, ಒಡಕ್ಲು ಅನ್ನೋದು ಏನು ಸ್ಟಾರ್ಟ್ ಆಗ್ತಿದೆ ಅದಿನ್ನೂ ವಯಸ್ಸಾಗ್ತಿರಂಗೆ ಅದೆಲ್ಲ ತುಂಬ ಜಾಸ್ತಿ ಆಗುತ್ತೆ. ರಿಂಗ್ ನಂಬರ್ 1908.